ಡಿಕೆಗಿದೆ 90 ಶಾಸಕರ ಬಲ. ಕನಕಪುರ ಕ್ಯಾಂಪ್ನಿಂದ ಬಿಗ್ ರಿವೀಲ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 90 ಶಾಸಕರ ಬಲ ಇದೆಯಂತೆ. ಕನಕಪುರ ಕ್ಯಾಂಪ್ನಿಂದ ಬಿಗ್ ಅಪ್ಡೇಟ್, ಇದು ಬಿಗ್ ರಿವೀಲ್ ಆಗಿದೆ. ಬಲಾಬಲದ ಹಿಂಟ್ ಕೊಟ್ಟ ಡಿಸಿಎಂ ಡಿಕೆಶಿ ಆಪ್ತ. ಯಾರು ಹಾಗಾದ್ರೆ ಆ ಆಪ್ತ? ಸಿದ್ದು ಬಣಕ್ಕೆ ಮನವಿಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮನ್ನ ಪ್ರವೋಕ್ ಮಾಡಬೇಡಿ. ಇದೇ ಅವಧಿಯಲ್ಲಿ ಡಿಕೆ ಸಿಎಂ ಆಗಬೇಕು, ಆಗಲೇಬೇಕು. ಡಿಕೆಶಿ ಅವರಿಗೂ ಸಿದ್ದು ಅವಕಾಶವನ್ನ ಕೊಡಬೇಕು. ಸುಮ್ಮನೆ ಬಲಾಬಲ ಪರೀಕ್ಷೆಗೆ ಅವಕಾಶ ಕೊಡಬೇಡಿ. ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಅವರೇ ಒಂದು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಗೆ 90 ಶಾಸಕರ ಬಲ ಇದ್ಯಂತೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅತ್ಯಂತ ಆಪ್ತರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು. ಸಿದ್ದು ಬಣಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರವೋಕ್ ಮಾಡಬಾರದು, ಮಾಡಬೇಡಿ ಕೂಡ. ಹೌದು, ಇದೇ ಅವಧಿಯಲ್ಲಿ ಡಿಕೆ ಸಿಎಂ ಆಗಲೇಬೇಕು. ಡಿಕೆಶಿ ಅವರಿಗೂ ಸಿದ್ದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಬಲಾಬಲ ಪರೀಕ್ಷೆಗೆ ಅವಕಾಶವನ್ನ ಕೊಡಬೇಡಿ. ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಅವರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಈಗ ಈ ಒಂದು ನಾಯಕತ್ವ ಬದಲಾವಣೆ ಅಂತ ಬಂದಾಗಲೂ ಕೂಡ ಶಾಸಕರ ಬಲ ಎಷ್ಟಿದೆ, ಎಷ್ಟು ಜನ ಶಾಸಕರು ಯಾವ ನಾಯಕರ ಪರವಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಯಾವ ಶಾಸಕರು ಯಾರಿಗೆ ಬೆಂಬಲವನ್ನ ಕೊಡ್ತಾರೆ, ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 90 ಶಾಸಕರ ಬೆಂಬಲ ಇದೆ ಅಂತ ಹೇಳಲಾಗಿದೆ. ಇನ್ನು ಡಿಕೆಶಿ ಅವರಿಗೂ ಕೂಡ ಸಿದ್ದು ಅವಕಾಶ ಕೊಡಬೇಕು, ಸುಮ್ಮನೆ ಬಲಾಬಲ ಪರೀಕ್ಷೆಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಕೊಡಬೇಡಿ ಅಂತ ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಅವರು ಈ ಒಂದು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ಈಗ ಒಬ್ಬೊಬ್ಬರೇ ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಬಂಟನ ನೇರ ಸವಾಲ್. ಸಿದ್ದರಾಮಯ್ಯನವರೇ ಮಾತಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತೀರಾ, ಮಾತಿಗೆ ತಕ್ಕಂತೆ ಸಾಮಾಜಿಕ ನ್ಯಾಯದಂತ ನಡೆದುಕೊಳ್ಳಿ. ಡಿಕೆ ಶಿವಕುಮಾರ್ ಅವರೀಗ ಸಿಎಂ ಆಗಲೇಬೇಕು, ಡಿಕೆ ಸಿಎಂ ಆಗಬೇಕು. ಇದು ಹಲವು ಶಾಸಕರ ಅಭಿಲಾಷೆಯಾಗಿದೆ. ಡಿಕೆ ಒಬ್ಬ ನಿಷ್ಠಾವಂತ, ಅಧಿಕಾರಕ್ಕೆ ಪಕ್ಷ ನಿಷ್ಠ ಬರಬೇಕು. ಡಿಕೆಶಿ ಹೋರಾಟ ಮತ್ತು ಶ್ರಮಕ್ಕೆ ತಕ್ಕ ಬೆಲೆ ಸಿಗಲೇಬೇಕು. ಬೆಂಗಳೂರಿನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಕೆ ಬಂಟ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಸವಾಲೆಸೆದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರೇ ಮಾತಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತೀರಾ, ಇದೇ ನಿಮ್ಮ ಸಾಮಾಜಿಕ ನ್ಯಾಯನ? ಮಾತಿಗೆ ತಕ್ಕಂತೆ ನೀವು ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಲೇಬೇಕು, ಪಕ್ಷಕ್ಕಾಗಿ ಬಹಳ ಶ್ರಮ ಪಟ್ಟಿದ್ದಾರೆ, ಜೊತೆಗೆ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ಇದ್ದಾರೆ. ಯಾರು ಪಕ್ಷದಲ್ಲಿ ಬಹಳ ನಿಷ್ಠಾವಂತ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರು ಬರುತ್ತೆ. ಅಷ್ಟರ ಮಟ್ಟಿಗೆ ಪಕ್ಷಕ್ಕೆ ಶ್ರಮ ಹಾಕಿದ್ದಾರೆ. ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಡಿಕೆಶಿ ಅವರು ಸತತವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅವರ ಹೋರಾಟಕ್ಕೆ ಫಲ ಸಿಗಬೇಕು ಅಂತ ಬೆಂಗಳೂರಿನಲ್ಲಿ ಶಾಸಕ